ಚಿಕ್ಕಮಗಳೂರಿನಲ್ಲಿ ದೇವಿರಮ್ಮ ಜಾತ್ರೆಗೆ ಜನಸಾಗರ ಹರಿದು ಬರ್ತಾ ಇದೆ. ಬೆಟ್ಟ ಹತ್ತುವಂತ ವೇಳೆ ಮತ್ತೋರ್ವ ವ್ಯಕ್ತಿ ಅಸ್ವಸ್ಥಗೊಂಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಜಾರಿಕೆಯಲ್ಲಿ ಬೆಟ್ಟ ಹತ್ತೋ ವೇಳೆ ಕಾಲನ್ನ ಉಳಿಸಿಕೊಂಡಿದ್ದಾರೆ ಭಕ್ತ. ಇನ್ನು ಸ್ಟ್ರೆಚರ್ನಲ್ಲಿ ಆತನನ್ನ ಮೇಲಿಂದ ಹೊತ್ತು ತಂದಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು. ಈಗ ಆಲ್ರೆಡಿ ಒಬ್ಬರಿಗೆ ಅಸ್ವಸ್ಥ ಆಗಿದ್ರು, ಈಗ ಇಬ್ರು ಒಟ್ಟು 3 ಜನ ಅಸ್ವಸ್ಥ ಆಗಿದ್ದಾರೆ ಬೆಟ್ಟ ಹತ್ತುವಂತ ಸಂದರ್ಭದಲ್ಲಿ. ನೋಡಿ, ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ರೆ ಅದು ಬಹಳ ಕಷ್ಟದ ಕೆಲಸ. ಅಲ್ಲಿಗೆ ಹೋಗ್ಬೇಕಾದ್ರೆ ಜಾರತ್ತೆ ಅಂತ ಜಾರಿಕೆಯಲ್ಲಿ ಬೆಟ್ಟ ಹತ್ತುವಂತ ಸಂದರ್ಭದಲ್ಲಿ ಅದು ಕಾಲು ಉಳುಕಿದೆಯೋ ಅಥವಾ ಮುರಿದಿದೆಯೋ ಗೊತ್ತಿಲ್ಲ. ಬಟ್ ಆದ್ರೆ ಆತನನ್ನ ಸ್ಟ್ರೆಚರ್ನಲ್ಲಿ ಮೇಲಿಂದ ಕರ್ಕೊಂಡು ಬರುವಂತ ಕೆಲಸವನ್ನ ಅಗ್ನಿಶಾಮಕ ಸಿಬ್ಬಂದಿಗಳು ಮಾಡಿದ್ದಾರೆ. ಜಾರುವ ಗುಡ್ಡದಲ್ಲಿ ದೇವಿರಮ್ಮನ ದರ್ಶನಕ್ಕೆ ಭಕ್ತರು ಹರಿದು ಬಂದಿದ್ದಾರೆ. ಮಳೆಯಿಂದಾಗಿ ತೀವ್ರವಾಗಿ ದೇವಿರಮ್ಮನ ಬೆಟ್ಟ ಏನಿದೆ ಅದು ಜಾರ್ತಾ ಇದೆ. ಬಹಳ ಸ್ಲಿಪ್ಪರಿ ಇರುತ್ತೆ, ಅಲ್ಲಿ ಹೆಜ್ಜೆ ಇಡೋದು ಕೂಡ ನೋಡ್ಕೊಂಡು ಹೋಗಬೇಕು. ಹತ್ತುವಂಥ ಸಂದರ್ಭದಲ್ಲಿ ಏನಾದರೂ ಸ್ವಲ್ಪ ಕಾಲು ಜಾರ್ತು ಅಂತ ಅಂದರೆ ಏನು ಬೇಕಾದರೂ ಆಗ್ಬೋದು. ಅರ್ಧ ಬೆಟ್ಟಕ್ಕೆ ಹಗ್ಗವನ್ನು ಹಾಕಿದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು. ಯಾಕಂತಂದರೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅಂತ ಭಾರೀ ಜಾಗರಿಕೆಯಿಂದ ತವಿಳುಕೊಂಡೇ ಬರುವಂತಹ ಪರಿಸ್ಥಿತಿ ಇದೆ. ಆಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಕಾಲು ಜಾರಿ ತಲೆಗಿಲೆಗೆ ಏಟಾಗಿ ಈಗ ಒಬ್ರಿಗೆ ಕಾಲು ಉಳುಕಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಬಟ್ ಅದು ಉಳುಕಿದೆಯಾ ಅಥವಾ ಮುರಿದಿದೆಯಾ ಗೊತ್ತಿಲ್ಲ. ಅವರಿಗೆ ಚಿಕಿತ್ಸೆ ಕೊಡಿಸುವಂತ ಕೆಲಸ ಆಗ್ತಾ ಇದೆ. ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಯ ಕಾರ್ಯಕ್ಕೆ ಭಕ್ತರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಬಹಳ ಬೇರೆ ಬೇರೆ ಭಾಗದಿಂದ ಎಲ್ಲ ಭಕ್ತಾದಿಗಳು ಬರ್ತಾರೆ. ಬೆಟ್ಟ ಹತ್ತುವಂತ ಸಂದರ್ಭದಲ್ಲಿ ಈಗ ಮತ್ತೋರ್ವ ವ್ಯಕ್ತಿ ಅಸ್ವಸ್ಥಗೊಂಡಿದ್ದಾರೆ. ಬೆಳಿಗ್ಗೆ ಒಬ್ಬರಿಗೆ ಸುಸ್ತಾಗಿ ಅರ್ಧ ಬೆಟ್ಟಕ್ಕೇನೆ ಅವರು ಸುಸ್ತಾಗಿ ಕುಸಿದು ಬಿದ್ದಿದ್ರು. ಅವರನ್ನು ಕೂಡ ಚಿಕಿತ್ಸೆ ಕೊಡಿಸುವಂತ ಕೆಲಸ ಆಯಿತು. ಒಟ್ಟು ಈಗ 3 ಮಂದಿ ಅಸ್ವಸ್ಥ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿರುವಂತಹ ಈ ದೇವಿರಮ್ಮ ದೇವಸ್ಥಾನ ಏನಿದೆ ಅಲ್ಲಿಗೆ ಬೇರೆ ಬೇರೆ ಭಾಗದಿಂದ ಎಲ್ಲರೂ ಕೂಡ ಭಕ್ತರು ಹೋಗ್ತಾರೆ. ಈಗ ಅಲ್ಲಿ ಅವ್ರಿಗೆ ಬೆಟ್ಟ ಹತ್ತೋದಕ್ಕೆ ಇಳಿಯೋದಕ್ಕೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಸಮೀಪದ ದೇವಿರಮ್ಮ ಬೆಟ್ಟದ ಮೇಲೆ 3 ಮಂದಿ ಭಕ್ತರು ಈಗ ಅಸ್ವಸ್ಥ ಆಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಬೆಳಿಗ್ಗೆ ಇಬ್ಬರು ಅಸ್ವಸ್ಥಗೊಂಡಿದ್ರು. ಒಂದೊಂದು ಕಡೆ ಈಗ ಓರ್ವ ವ್ಯಕ್ತಿಯ ಕಾಲು ಉಳುಕಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬಟ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅದು ಕಾಲು ಉಳುಕಿದೆಯಾ ಅಥವಾ ಏನಾದರೂ ಫ್ರ್ಯಾಕ್ಚರ್ ಆಗಿದೆಯಾ ಅನ್ನುವಂಥದ್ದು. ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸ ಕೂಡ ಆಗ್ತಾ ಇದೆ. 6000 ಅಡಿ ಎತ್ತರದ ಬೆಟ್ಟದ ಮೇಲೆ ಅಸ್ವಸ್ಥಗೊಂಡಿದ್ದಂತಹ ಭಕ್ತರನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಟ್ಟದ ಕೆಳಕ್ಕೆ ಸ್ಟ್ರೆಚರ್ ಮೂಲಕ ಕರ್ಕೊಂಡು ಬರುವಂಥ ಕೆಲಸ ಕೂಡ ಮಾಡಿದ್ದಾರೆ. ಆಮೇಲೆ ಅವರಿಗೆ ಮೊದಲಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿ ಆನಂತರ ಚಿಕ್ಕಮಗಳೂರಿನ ಆಸ್ಪತ್ರೆ ಏನಿದೆ ಅಲ್ಲಿಗೆ ಅವರನ್ನು ರವಾನಿಸಲಾಗಿದೆ. ಈಗ ಅಲ್ಲಿ ಬರುವಂಥ ಭಕ್ತರು ಏನಿರ್ತಾರೆ ಅಲ್ಲಿ ಒಂದು ಮಳೆ ಇಲ್ಲ ಅಂತ ಅಂದರೆ ಅಷ್ಟೊಂದು ತೊಂದರೆ ಇರಲ್ಲ. ಬಟ್ ಆದರೂ ಕೂಡ ಬೆಟ್ಟ ಹತ್ತಬೇಕು ಹೋಗಬೇಕು ಅಲ್ಲಿಗೆ ಅಂತ ಅಂದರೆ ಅದು ಭಾಳ ಕಷ್ಟದ ಕೆಲಸ. ಅದರಲ್ಲಿ ಹೇಳಿ ಕೇಳಿ ಮಳೆ ಬಂದಿರೋದ್ರಿಂದ ಕಾರಣಕ್ಕಾಗಿ ಜಾಸ್ತಿ ಜಾರುತ್ತೆ. ಅಲ್ಲಿ ಜಾರುವಿಕೆ ಇರೋದ್ರಿಂದ ಅಲ್ಲಿ ಭಕ್ತರಿಗೆ ಓಡಾಡೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಅರ್ಧ ಬೆಟ್ಟದವರೆಗೂ ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳು ಹಗ್ಗ ಕಟ್ಟಿದ್ದಾರೆ. ಬಟ್ ಆದರೂ ಕೂಡ ಕೆಲವರಿಗೆ ಹತ್ತೋದಕ್ಕಾಗುತ್ತೆ, ಕೆಲವರಿಗೆ ಆಗಲ್ಲ. ಯಾಕಂತಂದರೆ ಅಲ್ಲಿ ದೃಶ್ಯ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಬರೀ ಇಷ್ಟೇ ಜಾಗ ಇರುತ್ತೆ. ಒಂದು ಇಬ್ಬರು ಅಥವಾ 3 ಜನ ಹೋಗುವಷ್ಟು ಪಾತ್ ಮಾತ್ರ ಇರುತ್ತೆ. ಆ ಪಾತ್ನಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಹೋಗಬೇಕು. ಹೋಗುವಂಥ ಸಂದರ್ಭದಲ್ಲಿ ಮತ್ತೆ ಮೇಲೆ ಹೋಗಿ ದರ್ಶನ ಮಾಡ್ಕೊಂಡು ಕೆಳಗೆ ಬರುವಂಥ ಸಂದರ್ಭದಲ್ಲೂ ಅಷ್ಟೇ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಕಾಲೇನಾದರೂ ಸ್ಲಿಪ್ ಆಯಿತು ಅಂತ ಅಂದರೆ ಅಪಾಯ ಆಗುತ್ತೆ. ಹಾಗಾಗಿ ಒಂದು ಕಡೆ ಅವರ ಮೇಲೆ ಕಣ್ಣಿಟ್ಟಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮತ್ತು ಪೊಲೀಸರು ಕೂಡ ಏನೆಲ್ಲ ವ್ಯವಸ್ಥೆ ಬೇಕೋ ಅದೆಲ್ಲವನ್ನು ಕೂಡ ಮಾಡಿದ್ದಾರೆ. ಅದೊಂದು ಕಡೆ ಬೆಟ್ಟ ಹತ್ತುವಂಥ ಸಂದರ್ಭದಲ್ಲಿ ಏನು ವ್ಯಕ್ತಿ ಅಸ್ವಸ್ಥಗೊಂಡಿದ್ದಾರೆ ನೋಡಿ, ಅವರನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕರ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭ ನೋಡ್ತಾ ಇದ್ದೀವಿ. ಒಟ್ಟು 3 ಮಂದಿ ಅಸ್ವಸ್ಥಗೊಂಡಿದ್ದಾರೆ. ಅವರಿಗೆ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸ ಆಗ್ತಾ ಇದೆ.